ರಾಜಕೀಯ ಭೀಷ್ಮ ಜನಸಂಘದ ಜನನಾಯಕ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನವನ್ನ ಘೋಷಿಸಲಾಗಿದೆ. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ರು ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ರಾಮ ಜನ್ಮಭೂಮಿ ಹೋರಾಟ ಅಂದ ತಕ್ಷಣ ಎಲ್ರಿಗೂ ನೆನಪಾಗುವುದು ಹಿರಿಯ ಜೀವ ಎಲ್.ಕೆ. ಅಡ್ವಾಣಿ ಅವರು. ದೇಶದಾದ್ಯಂತ ರಾಮ ರಥಯಾತ್ರೆಯನ್ನ ಮಾಡಿದ್ದ 96 ವರ್ಷದ ರಾಜಕೀಯ ಚತುರ. 1999ರ ವಾಜಪೇಯಿ ಸರ್ಕಾರದಲ್ಲಿ ಉಪ ಪ್ರಧಾನಿಯಾಗಿದ್ರು ಲಾಲ್ ಕೃಷ್ಣ ಅಡ್ವಾಣಿ ಅವರು. ಕಳೆದ ವಾರವಷ್ಟೇ ಬಿಹಾರದ ಮಾಜಿ ಸಿಎಂ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಘೋಷಣೆ ಮಾಡಲಾಗಿದೆ. ಈಗ ಬಿಜೆಪಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಂತ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನವನ್ನ ಘೋಷಿಸಲಾಗಿದೆ. ಟ್ವೀಟ್ ಮೂಲಕ ಎಲ್.ಕೆ. ಅಡ್ವಾಣಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡಿ, ಇದೊಂದು ಖುಷಿಯ ವಿಚಾರ. ಎಲ್ಲರಿಗೂ ಕೂಡ ಅವರ ಜೀವಿತ ಅವಧಿಯಲ್ಲೇ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇರುವಂತದ್ದು. ಬಿಜೆಪಿ ಇವತ್ತು ಇಷ್ಟರ ಮಟ್ಟಿಗೆ ದೊಡ್ಡ ಪಕ್ಷವಾಗಿ, ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿದೆ ಅಂದ್ರೆ ಅದಕ್ಕೆ ಕಾರಣನೇ ಎಲ್.ಕೆ. ಅಡ್ವಾಣಿ ಅವರು. ಎಲ್.ಕೆ. ಅಡ್ವಾಣಿ ಅವರ ವಿಚಾರ ಬಂದಾಗ ಯಾವಾಗಲೂ ಎಲ್ಲರೂ ಮಾತನಾಡ್ತಾ ಇದ್ದಿದ್ದು ಅವ್ರಿಗೆ ಬಹಳ ಅನ್ಯಾಯ ಆಗ್ಬಿಟ್ಟಿದೆ ಅಂತ, ಉನ್ನತ ಸ್ಥಾನಮಾನ ಗೌರವಗಳು ಸಿಕ್ಕಿಲ್ಲ ಅಂತ. ಸೊ ಇದೀಗ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇರುವಂತದ್ದು ಖುಷಿಯ ವಿಚಾರ ಅಂತ ಎಲ್ಲರೂ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ವಿಶ್ ಮಾಡಿದ್ದಾರೆ. ಭಾರತ ರತ್ನ ಪ್ರಶಸ್ತಿಯನ್ನ ನೀಡ್ತಾ ಇರೋದ್ರ ಬಗ್ಗೆ ಅವರು ಟ್ವೀಟ್ ಮಾಡಿದ್ದಾರೆ. ನೋಡಿ, ರಾಜಕೀಯ ಭೀಷ್ಮ ಅಂತ ಕರೆಸ್ಕೊಳ್ತಾ ಇದ್ರು ಎಲ್.ಕೆ. ಅಡ್ವಾಣಿ ಅವರು. ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ, ರಾಮ ಜನ್ಮಭೂಮಿ ನಮ್ಮದಾಗಿದೆ ಅಂತ ಕೋಟ್ಯಾಂತರ ಹಿಂದೂಗಳು ಖುಷಿಯನ್ನ ಪಡ್ತಾರೆ ಅಂದ್ರೆ ಅದಕ್ಕೆ ಅಡಿಗಲ್ಲು ಹಾಕಿದವರು, ಆ ಕನಸನ್ನ ನನಸು ಮಾಡುವುದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಟ್ಟವರು ಎಲ್.ಕೆ. ಅಡ್ವಾಣಿ ಅವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆ ಅನ್ನುವಂಥ ಬೇಸರ ಬಿಜೆಪಿಗರಿಗೆ ಇತ್ತು. ಈ ಎಲ್ಲವನ್ನ ಪರಿಗಣಿಸಿ ಇದೀಗ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಇದಕ್ಕೆ ಬಿಜೆಪಿಯ ನಾಯಕರು ಖುಷಿ ಪಡ್ತಾ ಇದ್ದಾರೆ, ಸಂತೋಷವನ್ನ ಹಂಚ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ವಯಸ್ಸಿನಲ್ಲಿ ಅವರಿಗೆ ಗೌರವ ಕೊಡ್ತಾ ಇದ್ದೀವಿ, ಕೊಡಬೇಕು ಅನ್ನುವಂಥದ್ದು ಕೂಡ ಎಷ್ಟು ದಿನಗಳ ಆಸೆ ಆಗಿತ್ತು, ಎಷ್ಟು ದಿನಗಳ ಕನಸು ಆಗಿತ್ತು. ಯಾಕಂದ್ರೆ ಬಿಜೆಪಿ ಏನೂ ಇಲ್ಲದಂತ ಸಂದರ್ಭದಲ್ಲಿ ಬಿಜೆಪಿಯನ್ನ ಜನರ ಮನಸ್ಸಿನವರೆಗೆ ತೆಗೆದುಕೊಂಡು ಹೋಗಿದ್ದೆ ಎಲ್.ಕೆ. ಅಡ್ವಾಣಿ ಅವರು. ಒಂದೊಂದು ವಿಚಾರವನ್ನ ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡ್ತಾ ಇದ್ರು. 1990ರಲ್ಲಿ ಸೆಪ್ಟೆಂಬರ್ 25ರಂದು ಶುರು ಮಾಡಿ ಸುಮಾರು 10,000 ಕಿಲೋಮೀಟರ್ ನಡೀತಾರೆ. ಜನರಿಗೆ ಬಿಜೆಪಿಯ ಬಗ್ಗೆ ತಿಳಿಸ್ತಾರೆ, ಬಿಜೆಪಿಯ ಸಿದ್ಧಾಂತಗಳು, ತತ್ವ ಸಿದ್ಧಾಂತಗಳ ಬಗ್ಗೆ ಅರಿವು ಮೂಡಿಸ್ತಾರೆ. ಆ ಮುಖಾಂತರವಾಗಿ ಕನೆಕ್ಟ್ ಆಗಿದ್ದು ಬಿಜೆಪಿ. ನೋಡಿ, ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ್ರ ಬಗ್ಗೆ ಅನೇಕ ನಾಯಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಸಂತಸವನ್ನ ಹಂಚಿಕೊಂಡಿದ್ದಾರೆ. ಏನೇನು ಹೇಳಿದ್ದಾರೆ ಯಾವೆಲ್ಲ ನಾಯಕರು ನೋಡೋಣ ಬನ್ನಿ. ದೇಶದ ನೆಚ್ಚಿನ ನಾಯಕ, ಉಕ್ಕಿನ ಮನುಷ್ಯ, ಭಾರತದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸನ್ಮಾನ್ಯ ಎಲ್.ಕೆ. ಅಡ್ವಾಣಿ ಅವರಿಗೆ ಇವತ್ತು ಭಾರತ ರತ್ನ ಸಿಕ್ಕಿರುವಂಥದ್ದು ನಮ್ಮೆಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಂಥ ಒಂದು ಭಾರತದ ದೊಡ್ಡ ಪ್ರತಿಷ್ಠೆಯ ಭಾರತ ರತ್ನ ಪ್ರಶಸ್ತಿಯನ್ನ ಅಡ್ವಾಣಿ ಅವರಿಗೆ ಸಿಕ್ಕಿರುವಂಥದ್ದು ಅವರು ಘನತೆ, ಗೌರವ, ಅವರು ದೇಶಕ್ಕೆ ಸಲ್ಲಿಸಿದಂಥ ಸೇವೆಯನ್ನ ನೆನಪು ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ ರತ್ನಕ್ಕೆ ಅವಕಾಶ ಆಗಿದೆ. ಒಬ್ಬ ಕನ್ನಡಿಗನಾಗಿ ಅಡ್ವಾಣಿಯವರು ನಂಬಿದ ತತ್ವ ಸಿದ್ಧಾಂತ ಇದಕ್ಕೆ ಯಾವತ್ತೂ ಚ್ಯುತಿ ಬರದ ರೀತಿಯಲ್ಲಿ ಎಲ್ಲರ ಆರಾಧ್ಯ ದೈವ ಶ್ರೀರಾಮನ ಮಂದಿರ ಇವತ್ತು ಸ್ಥಾಪನೆ ಆಗಲಿಕ್ಕೆ ಆ ಹೋರಾಟವನ್ನು ಪ್ರಾರಂಭ ಮಾಡಿದೆ ಸನ್ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿ ಅವರು. ನರೇಂದ್ರ ಮೋದಿ ಅವರು ಅಂದಿನ ಕಾಲದಲ್ಲಿ ಈ ಒಂದು ದೊಡ್ಡ ಹೋರಾಟದ ನಮ್ಮ ಅಡ್ವಾಣಿಯವರ ಹೋರಾಟದ ನೇತೃತ್ವವನ್ನು ನರೇಂದ್ರ ಮೋದಿ ಅವರು ವಹಿಸಿದ್ರು. ನಾನು ಹೇಳುವಂಥದ್ದಿಷ್ಟೇ, ಭಾವನಾತ್ಮಕ ಸಂಬಂಧಗಳು ದೇಶವನ್ನು ಯುನೈಟ್ ಮಾಡ್ತವೆ. ಈ ಕಾಂಗ್ರೆಸ್ನ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಗೆ
ಪ್ರಾಯಶಃ ಒಂದೇ ಒಂದು ಪರಿಹಾರ ಅಂತ ಹೇಳಿದರೆ ರಾಮ ಮಂದಿರ ನಿರ್ಮಾಣ. ರಾಮ ಮಂದಿರ ನಿರ್ಮಾಣದ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ, ಯಾವ ಮನೆಗೆ ನೀವು ಅಕ್ಷತೆ ತಗೊಂಡೋಗಿ ಕಾಂಗ್ರೆಸ್ನವರು ಕೂಡ ಜೈ ಶ್ರೀರಾಮ್ ಘೋಷಣೆಗೆ ಹೋಗಿ ಅತ್ಯಂತ ಪ್ರೀತಿಯಿಂದ ಆ ಸ್ವಯಂ ಸೇವಕರನ್ನು ಸ್ವೀಕಾರ ಮಾಡಿದ್ದನ್ನು ನೋಡಿದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ಇದನ್ನು ಯಾವಾಗಲೂ ಮಾಡಬೇಕಿತ್ತು. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಗಾಂಧೀಜಿ ಹೇಳಿದಂಥ ಶ್ರೀರಾಮ್ ಜಯರಾಮ್ ಅದು ಅವತ್ತಿಂದ ನೆನೆಗುದಿಗೆ ಬಿದ್ದಿತ್ತು ಈ ಕಾಂಗ್ರೆಸ್ನವರ ಆಕ್ಟಿವಿಟೀಸ್, ಅವರ ಪೊಲಿಟಿಕಲ್ ಸ್ಟ್ಯಾಂಡಿನ ಹಿನ್ನೆಲೆಯಲ್ಲಿ. ಇವತ್ತು ಅದು ಕೈಗೂಡಿದೆ. ಈ ದೇಶ ಯಾವತ್ತೋ ಅದ್ವಾನಿಯವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು, ಆದರೆ ಇವತ್ತಾರು ಸಿಕ್ಕಿತ್ತಲ್ಲ, ನಾವೆಲ್ಲ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ಅದ್ವಾನಿಯವರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ, ಹೆಚ್ಚು ಅವರಿಗೆ ಆಯಸ್ಸನ್ನು ದೇವರು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಎಲ್ಲರ ಆರಾಧ್ಯ ದೈವ ಶ್ರೀರಾಮ ಕೂಡ ಸುದಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ಸಂತೋಷದಾಯಕ ವಿಚಾರ. ಇವತ್ತು ನಮ್ಮ ಬೆಂಗಳೂರು ಉತ್ತರದ ಕಾರ್ಯಕಾರಿಣಿ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ವಿಷಯ ಗೊತ್ತಾಯಿತು. ಕಾರ್ಯಕರ್ತರೆಲ್ಲ ಘೋಷಣೆಯನ್ನು ಹಾಕಿ ಸಂತೋಷವನ್ನು ಕೂಡ ನಾವು ಪಟ್ಟಿದ್ದೀವಿ. ಯಾಕಂದರೆ ನಾವೆಲ್ಲ ಕೂಡ ಒಂದು ಸಂದರ್ಭದಲ್ಲಿ 90ರ ದಶಕದಲ್ಲಿ ಅವ್ರ ಜೊತೆಯಲ್ಲಿ ನಾವು ಬೆಂಗಳೂರಲ್ಲೆಲ್ಲ ಕೂಡ ರಾಮ ಜನ್ಮಭೂಮಿ ಹೋರಾಟ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಂಥ ನಾವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ನೇತೃತ್ವವನ್ನು ಕೊಟ್ಟು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರೋದಕ್ಕೆ ಪ್ರಮುಖ ಕಾರ್ಯಕರ್ತರು ಕೂಡ ಕಾರಣಕರ್ತರು ಲಾಲ್ ಕೃಷ್ಣ ಅಡ್ವಾಣಿ ಅವರು. ಯಾಕಂದರೆ ನಾವೆಲ್ಲ ಕೂಡ ಒಂದು ಸಂದರ್ಭದಲ್ಲಿ 90ರ ದಶಕದಲ್ಲಿ ಅವ್ರ ಜೊತೆಯಲ್ಲಿ ನಾವು ಬೆಂಗಳೂರಲ್ಲೆಲ್ಲ ಕೂಡ ರಾಮ ಜನ್ಮಭೂಮಿ ಹೋರಾಟ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಂಥ ನಾವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ನೇತೃತ್ವವನ್ನು ಕೊಟ್ಟು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರೋದಕ್ಕೆ ಪ್ರಮುಖ ಕಾರ್ಯಕರ್ತರು ಕೂಡ ಕಾರಣಕರ್ತರು ಲಾಲ್ ಕೃಷ್ಣ ಅಡ್ವಾಣಿ ಅವರು. 500 ವರ್ಷಗಳ ನಮ್ಮ ಏನು ಸತತ ಹೋರಾಟ ಇತ್ತು, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅಂತೇಳಿ ಇದನ್ನು ಜನಾಂದೋಲನವಾಗಿ ಪರಿವರ್ತನೆ ಮಾಡಿದಂಥ, ಸಾಮಾನ್ಯ ಜನಗಳಿಗೂ ಕೂಡ ರಾಮ ಮಂದಿರದ ವಿಷಯವನ್ನು ತಿಳಿಸಿದಂಥ ಒಬ್ಬ ಮಹಾನುಭಾವ ಲಾಲ್ ಕೃಷ್ಣ ಅಡ್ವಾಣಿ ಅವರು. ಅವರಿಗೆ ಇವತ್ತು ರಾಮ ಮಂದಿರ ನಿರ್ಮಾಣ ಆದಂಥ ಈ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತೀಯರಿಗೆ ಸಂದಂಥ ಗೌರವ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಿಜವಾದ ಒಬ್ಬ ವ್ಯಕ್ತಿಗೆ, ಒಬ್ಬ ಹೋರಾಟಗಾರರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಭಾರತ ರತ್ನ ಕೊಟ್ಟ ಪ್ರಶಸ್ತಿಯನ್ನು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್.ಕೆ. ಅದ್ವಾನಿಯವರು ಅತ್ಯಂತ ಹಿರಿಯರು. ಭಾರತೀಯ ಜನಸಂಘಕ್ಕೆ ಮತ್ತು ಭಾರತಕ್ಕೋಸ್ಕರ ಅವರ ಜೀವನವನ್ನೇ ಮುಡುಪಾಗಿರ್ತಕ್ಕಂಥ ವ್ಯಕ್ತಿಗೆ ಅಷ್ಟೇ ಈಗ ಘೋಷಣೆ ಮಾಡಿರ್ತಕ್ಕಂಥದ್ದು ಒಂದು ಸೂಕ್ತವಾದ ಸಂದರ್ಭದಲ್ಲಿ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಒಂದು ಕಾಲ ಅಂತಕ್ಕಂಥದ್ದನ್ನ ನಾವು ಭಾಗವಹಿಸಿದ್ದೀವಿ. ಇಡೀ ದೇಶದ ಜನ ರಾಮ ಮಂದಿರನ ಪ್ರಾರಂಭ ಆದಾಗ ಏನು ಖುಷಿಪಟ್ಟರು, ಇವತ್ತು ಅದೇ ರೀತಿ ಭಾರತ ರತ್ನ ಸಿಕ್ಕಿರ್ತಕ್ಕಂಥ ಎಲ್.ಕೆ. ಅದ್ವಾನಿಜಿಗೆ ಅತ್ಯಂತ ಗೌರವದಿಂದ ಸಂಭ್ರಮವನ್ನು ಇಡೀ ದೇಶದ ಜನ ಇವತ್ತು ಅನುಕರಣೆ ಮಾಡ್ತಾರೆ. ದೇಶ ಒಗ್ಗೂಡಬೇಕು, ನಾವೆಲ್ಲ ಭಾರತೀಯರು. ರಾಮ ಮಂದಿರ ಆಗ್ತಕ್ಕಂಥ ಇದರಲ್ಲಿ ಅದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಎಲ್.ಕೆ. ಅದ್ವಾನಿಯವರು. ಬಹುಶಃ ರಾಮ ಮಂದಿರ ಇವತ್ತು ಪುನರ್ ಪ್ರತಿಷ್ಠಾಪನೆ ಆಯಿತು. ನಿಜವಾಗೂ ಅವರಿಗೆ ಏನು ಗೌರವ ಕೊಡಬೇಕಾಯಿತು, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಖಂಡಿತವಾಗೂ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ಭಾರತೀಯರಿಗೆ ಗೌರವ ಕೊಟ್ಟೋ ರೀತಿ ಆಗಿದೆ. ಇದು ಅದೊಂದು ಶ್ರೇಷ್ಠವಾದ ವ್ಯಕ್ತಿ. ಇವತ್ತು ಅವರಿಗೆ ಸಲ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಕ್ಷಣ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೇವೆ.